ಗುಡ್ ಮಾರ್ನಿಂಗ್ ಕರ್ನಾಟಕ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಿನ್ನೆ ಪಾದಯಾತ್ರೆಯಲ್ಲಿ, ಕುಮಾರಣ್ಣ ನೀವು ಹೇಳ್ತಾ ಇದ್ರಿ ನನ್ನ ಆಸ್ತಿ ತನಿಖೆ ಮಾಡ್ತಾರಂತೆ ಅಂತ. ನಿಜವಾಗ್ಲೂ ನಿಮ್ಮ ಆಸ್ತಿ ತನಿಖೆ ಆಗಿದೆ, ತನಿಖೆ ಮಾಡಬೇಕಾಗಿಲ್ಲ, ಆಲ್ರೆಡಿ ತನಿಖೆ ಆಗಿದೆ. ಆಮೇಲೆ ನಿಮ್ಮ ಆಸ್ತಿ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿನ ಕೊಟ್ಟಂತವರು ನಮ್ಮ ಭ್ರಷ್ಟಾಚಾರದ ಪ್ರಚಾರ ಸಚಿವರಾದಂತ ಜಮೀರ್ ಅಹಮದ್ ಅವರು. ನಿಮ್ಮ ಕುಚುಕು ದೋಸ್ತೇನೆ ನಿಮ್ಮ ಆಸ್ತಿ 3 ಕರ್ನಾಟಕ ಬಜೆಟ್ ಅಂತ ಹೇಳಿದ್ದಾರೆ. ಅಂದ್ರೆ 11 ಲಕ್ಷ ಕೋಟಿ. ಒಂದ್ ರೀತಿ ಕರ್ನಾಟಕದ ರಿಲಯನ್ಸ್ ಮುಖೇಶ್ ಅಂಬಾನಿ ಅಂತಂದ್ರೆ ನಮ್ಮ ಕುಮಾರಣ್ಣಲ್ಲ, ಕಣ್ಣೀರಿನ ಕುಮಾರಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎರಡನೇ ವಿಚಾರ, ಕುಮಾರಣ್ಣ ನಿಮ್ಮ ಆಸ್ತಿನ ತನಿಖೆ ಮಾಡಬೇಕಾಗಿಲ್ಲ ಅಥವಾ ಮಾಡ್ತಾರೆ ಅಂತ ವೆಯ್ಟು ಮಾಡಕ್ ಹೋಗ್ಬಿಡಿ. ನಿಮ್ಮದೇ ಅಲ್ಲ, ಕರ್ನಾಟಕದಲ್ಲಿ 25 ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ಆಸ್ತಿಯನ್ನ ಕರ್ನಾಟಕ ವಿಕಿಲೀಕ್ಸ್ ಅನ್ನೋ ಒಂದು ಸಂಸ್ಥೆ ಕಳೆದ 3 ವರ್ಷದಿಂದ ತನಿಖೆ ಮಾಡಿ ತನ್ನದೇ ಆದಂತಹ ರಿಸರ್ಚ್ ಅಲ್ಲಿ ಔಟ್ಕಮ್ ಅನ್ನು ತಗೊಂಡ್ಬಂದಿದೆ. ಅತಿ ಶೀಘ್ರದಲ್ಲೇ ಕರ್ನಾಟಕದ ಟಾಪ್ 25 ರಾಜಕೀಯ ಕುಟುಂಬಗಳ ಆಸ್ತಿಯನ್ನ, ತನಿಖೆಯನ್ನ, ಅಕ್ರಮವನ್ನ, ಅತ್ಯಾಚಾರಗಳನ್ನ, ಅವರು ಮಾಡಿರುವಂತ ರಾಜಕೀಯ ಪಿತೂರಿಗಳನ್ನ, ಯಾರನ್ನ ಸಾಯಿಸಿದ್ರು, ಯಾರನ್ನ ಮರ್ಡರ್ ಮಾಡಿದ್ರು, ಯಾರನ್ನ ಮುಚ್ಚಾಕಿದ್ರು, ಯಾವ್ಯಾವ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರು, ಎಷ್ಟು ಆಸ್ತಿ ಮಾಡಿದ್ದಾರೆ, ದುಬೈನಲ್ಲಿ ಎಷ್ಟು ಚಿನ್ನದ ಅಂಗಡಿ ಇದೆ, ಕರ್ನಾಟಕದಲ್ಲಿ ಎಷ್ಟು ಚಿನ್ನದ ಅಂಗಡಿ, ಎಲ್ಲದನ್ನ ವೆರಿ ಶಾರ್ಟ್ಲಿ ಪಬ್ಲಿಷ್ ಮಾಡ್ತಾರೆ. ಕುಮಾರಣ್ಣ ನೀವು ವೆಯ್ಟ್. ಕುಮಾರಣ್ಣ, ಒಬ್ಬ ಟಾಪ್ 25 ಭ್ರಷ್ಟ ರಾಜಕಾರಣಿಗಳ ಆಸ್ತಿ ಒಟ್ಟು ಮೌಲ್ಯ ನಮ್ಮ ಭಾರತದ 2 ವರ್ಷದ ಬಜೆಟ್. ನಂಬಲಿಕ್ಕೆ ಆಗಲ್ಲ ಕುಮಾರಣ್ಣ, 100%. ಬಟ್ ನಾವು ಅದು ಆ ಸಂಸ್ಥೆ ಹೇಳುತ್ತೆ, ನಾವು ಕುಮಾರಣ್ಣಂತರ ತಮ್ ಡ್ರೈವ್ ಇಟ್ಕೊಂಡು ಇದೆ ಅಂತ ಹೇಳಲ್ಲ, ನಾವು ಬಿಚ್ಚಿಟ್ಬಿಡ್ತೀವಿ ಅಂತ ಹೇಳಿ ಅದು ಪಬ್ಲಿಕ್ ಡೊಮೈನ್ ಅಲ್ಲಿ ಆಗ್ತಾರಂತೆ. ಅದೊಂದು ಕಾಪಿನ ದೇಶದ ಸುಪ್ರೀಂ ಕೋರ್ಟ್ ಸಿಜೆಗೆ ಹೋಗುತ್ತೆ, ಕರ್ನಾಟಕದ ಸಿಜೆಗೆ ಹೋಗುತ್ತೆ, ಸ್ಪೀಕರ್ಗೆ ಹೋಗುತ್ತೆ, ಲೋಕಾಯುಕ್ತಕ್ಕೆ ಹೋಗುತ್ತೆ, ಜನರ ಮುಂದೆ ಪಬ್ಲಿಷ್ ಆಗುತ್ತೆ. ಯಾವುದೇ ಕೇಸ್ ಮಾಡಕ್ ಹೋಗಲ್ಲ, ಜನರೇ ಹಿಡ್ಕೊಂಡು ಚೆನ್ನಾಗಿ ಹೊಸಕಲಿ ಅಂತ ಅದನ್ನ ಪಬ್ಲಿಷ್ ಮಾಡ್ತಾ ಇದೆ ಕುಮಾರಣ್ಣ. ಯಾಕಂದ್ರೆ ಈ ನಡುವೆ ಕೋರ್ಟ್ಗಳ ಮೇಲೂ ನಂಬಿಕೆ ಕಳೆದೋಗ್ಬಿಟ್ಟಿದೆ. ಯಾಕಂದ್ರೆ ಕೋರ್ಟ್ ಅಲ್ಲಿರೋ ಜಡ್ಜಸ್ ಸಹ ಎಲ್ಲರೂ ಅಲ್ಲ, ಅವ್ರ ಮೇಲೆ ತುಂಬಾ ಗೌರವ ಇದೆ. ಅವರು ಸಹ ಜೆಡಿಎಸ್, ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡು ಜಡ್ಜ್ಮೆಂಟ್ ಬರಿತಾ ಇದಾರೆ ಅಂತ ಎಲ್ಲರಿಗೂ ಡೌಟ್ ಆಗ್ತಾ ಇದೆ. ಓಕೆ, ಆ ಡೌಟ್ ಬಂದ್ರೆ ನನಗೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನಾನೇನು ಅವ್ರನ್ನ ಕೆಟ್ಟೋರು ಅಂತ ಹೇಳ್ತಲ್ಲ, ಆ ಮಾನಸಿಕತೆ ಇದೆ ಅಂತ ನಮ್ಮೆಲ್ಲರಿಗೂ ಡೌಟ್ ಬಂದಿದೆ ಅಂತ ಆಸ್ ಎ ಪ್ರಾಕ್ಟೀಸಿಂಗ್ ನಮಗ್ ಬಂದಿದೆ. ಮತ್ತೆ ಇನ್ನೊಂದೇನು ಗೊತ್ತಾ ಕುಮಾರಣ್ಣ, ಅವನ್ ಯಾರೋ ಕರ್ನಾಟಕದಲ್ಲಿ ಟಾಪ್ 25 ನಲ್ಲಿ ಒಬ್ಬ ರಾಜಕಾರಣಿ ಎಂತವನಂದ್ರೆ ಕರ್ನಾಟಕದಲ್ಲಿ 120 ಚಿನ್ನದಂಗಡಿ ಬೇನಾಮಿ ಓಪನ್ ಮಾಡಿದ್ದಾನೆ. ಬರೀ ಕರ್ನಾಟಕದಲ್ಲ ಕುಮಾರಣ್ಣ, ದುಬೈನಲ್ಲಿ 18 ಚಿನ್ನದಂಗಡಿ ಇದೆ ಒಂದು. ಆಮೇಲೆ ಒಂದೊಂದು ಚಿನ್ನದಂಗಡಿಲಿ 1000 ಕೆಜಿ ಚಿನ್ನ ಇದೆ ಅಂತೆ. ನೀವು ನಂಬ್ತೀರಾ ಕುಮಾರಣ್ಣ? ನಂಬಲೇಬೇಕು ಕುಮಾರಣ್ಣ. ನನಗೆ ಕೇಳ್ಬಿಟ್ಟು ಯಾಕೋ ಹಾರ್ಟ್ ಅಟ್ಯಾಕ್ ಆಯ್ತು, ಬಾಯಲ್ಲಿ ರಕ್ತ ಬಂದಂಗಾಯ್ತು. ಪರವಾಗಿಲ್ಲ, ನನಗೆ ಆ ಒಂದು ಸಂಸ್ಥೆ ಇದನ್ನ ಎಕ್ಸ್ಪೋಸ್ ಮಾಡೋವರೆಗೂ ನಾನು ಕಾಯ್ತೀನಿ. ಬಟ್ ನಿಮ್ ಮಾಹಿತಿಗೆ ಇರ್ಲಿ ಕುಮಾರಣ್ಣ, ಒಂದು ತಮ್ ಡ್ರೈವ್ ಕಳಿಸ್ತೀರಿ ಕುಮಾರಣ್ಣ ನಿಮ್ಗೂ. ಜೊತೆಲಿ ಕುಮಾರಣ್ಣ, ನಿಮ್ ಹುಡುಗರು ಕೇಳ್ತಾರೆ, ಅಲ್ರಿ ಅವನು ಜಮೀರ್ಗೇನೋ ಬುದ್ಧಿ ಇಲ್ಲ ಅಲ್ಲ, ಅವ್ರು ಯೂಸ್ ಮಾಡಿದ ವರ್ಡ್ ಸಾಬ್ರು ಅಂತ. ಸಾಬ್ರೇ ಆಗ್ಲಿ ಇನ್ನೊಬ್ರೇ ಆಗ್ಲಿ, ನಮಗ್ ಬೇಕಾರದು ಸತ್ಯ. ಸಾಬ್ರ ಮಾತಾಡ್ಲಿ, ಕ್ರಿಶ್ಚಿಯನ್ಸೇ ಮಾತಾಡ್ಲಿ, ಜೈನರು ಮಾತಾಡ್ಲಿ, ಒಕ್ಕಲಿಗರು ಮಾತಾಡ್ಲಿ, ಗೌಡ್ರು ಮಾತಾಡ್ಲಿ, ಲಿಂಗಾಯತರು ಮಾತಾಡ್ಲಿ, ಸತ್ಯ ಸತ್ಯನೇ. 13ನೇ ಶತಮಾನದಲ್ಲಿ ಬಸವಣ್ಣನ ನೋಡಿದಂತ ಮಣ್ಣು ನಮ್ಮದು. ಓಕೆ, ಅದೇ ಮಣ್ಣಲ್ಲಿ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡರು ನೋಡಿದಂತ ಮಣ್ಣು ಇದು. ಹಾಗಾಗಿ ಸತ್ಯ ಯಾವತ್ತೂ ಸತ್ಯನೇನೆ. ಸೊ ನಮ್ಮ ಪ್ರಶ್ನೆ ಏನಂತಂದ್ರೆ, ನಿಮ್ಮ ಶಿಷ್ಯಂದ್ರು, ನಿಮ್ಮ ಹುಡುಗರು ಓಕೆ ಒಂದಷ್ಟು ಜನ ಮೆಸೇಜ್ ಮಾಡಿದ್ರು, ಅಲ್ರಿ ಆ ಜಮೀರ್ ಅವ್ರಿಗೇನೋ ಬುದ್ಧಿ ಇಲ್ಲ, ನಿಮಗೆ ಗೊತ್ತಿಲ್ವಾ ಆ ಕುಮಾರಣ್ಣ ಅಷ್ಟು ಹಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ನೋಡಿ, ಹಣ ಮಾಡ್ಲಿಕ್ಕೆ ಒಬ್ಬ ಸಿಎಂ, ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಸಿಎಂ ಕುರ್ಚಿ ಮೇಲೆ 1 ವರ್ಷ ಕೂತ್ಕೊಂಡ್ರೆ ಕನಿಷ್ಠ ಆತ ಸಂಪಾದನೆ ಮಾಡುವಂತ, ಕರ್ನಾಟಕದಲ್ಲಿ ಸಂಪಾದನೆ ಮಾಡುವಂತ ಕನಿಷ್ಠ ಅಮೌಂಟ್ ಅವನ ಜೀವನದಲ್ಲಿ ರಾಜ್ಯದ ಒಂದು ಬಜೆಟ್ ಅಂತೆ. ದಿಸ್ ಈಸ್ ವಾಟ್ ದ ಅನಲೈಸೇಷನ್ ಸೇಸ್. ಅಂದ್ರೆ ಒಬ್ಬ ಸಿಎಂ ಆದ್ರೆ ಸುಮಾರು 2.5 ಲಕ್ಷ ಕೋಟಿ ಹಣವನ್ನ, ಅಕ್ರಮ ಹಣವನ್ನ ಒಬ್ಬ ಸಿಎಂ ಮಾಡಬಲ್ಲ ಅಂತ ಒಂದು ತನಿಖೆ ಅದನ್ನ ವರದಿ, ಅದರ ವರದಿಯನ್ನು ತಯಾರು ಮಾಡಿದೆ. ವೆರಿ ಶಾರ್ಟ್ಲಿ ಕುಮಾರಣ್ಣ, ವಿಕಿಲೀಕ್ಸ್ ಅನ್ನೋ ಸಂಸ್ಥೆ ಬರೀ ನಿಮ್ಮದೇ ಅಲ್ಲ. ಓಕೆ, ನೀವ್ ಏನ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ನೋಡಿ ಅಫಿಡೇವಿಟ್ ಅಲ್ಲಿ, ಅದು ಸತ್ಯ ಅಂತ ಮತ್ತೊಂದ್ಸತಿ ವಿಡಿಯೋ ಮಾಡಿ ಹಾಕಿ. ಯಾಕಂದ್ರೆ ಪ್ರೂಫ್ ಬೇಕಾಗುತ್ತೆ. ಅದೇ ಡಿಕ್ಲರೇಷನ್ ಕೊಟ್ಟಿರೋದೇ ನನ್ನ ಆಸ್ತಿ, ಬೇರೆ ಏನೂ ಇಲ್ಲ ಅಂತ ಒಂದ್ಸತಿ ವಿಡಿಯೋ ಮಾಡಿ ಹಾಕಿ ಕುಮಾರಣ್ಣ. ನನಗೆ ಗೊತ್ತು ನೀವು ಹಾಕ್ತೀರಂತ. ಓಕೆ,
ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿಧ್ವನಿ ಸುದ್ದಿವಾಹಿನಿ. ಇದು ಕರ್ನಾಟಕದ ಧ್ವನಿ.